ಹೈಕೋರ್ಟ್ನಿಂದ ನೀಡಿದ ಜಾಮೀನು ವಜಾ ಅರ್ಜನೆಯನ್ನು ಹಿನ್ನೆಲೆಯಲ್ಲಿ ಕೇಂದ್ರ ಕಾರಾಗೃಹ ಬಂಧನದಲ್ಲಿರುವ ಪತಿ ದರ್ಶನ್ ರವರನ್ನು A1 ಆರೋಪಿ ದರ್ಶನ್ ಹಾಗೂ ಪವಿತ್ರ ಗೌಡ ಹಾಗೂ A2 ಆರೋಪಿ ದರ್ಶನ್ ರವರನ್ನು ನೋಡಲು ವಿಜಯಲಕ್ಷ್ಮಿ ಅವರು ಆಗಾಗ ಬರುತ್ತಲೇ ಇದ್ದಾರೆ. ಇದೀಗ ಅವರಿಗೆ ದೊಡ್ಡ ಆಘಾತ. ಅದೇನು ನೋಡೋಣ ಬನ್ನಿ. ವಿಜಯಲಕ್ಷ್ಮಿ ಅವರು ಓಡೋಡಿ ಬಂದಿದ್ದಾರೆ. ದರ್ಶನ್ ರವರು ಜೈಲಿನಲ್ಲಿರುವ ದರ್ಶನ್ ರವರು ಹಾಗೂ ಪವಿತ್ರ ಗೌಡ ಅವರ ಜೊತೆ 7 ಜನ ಈಗ ಕೇಂದ್ರ ಕಾರಾಗೃಹದಲ್ಲಿ ಬಂಧನದಲ್ಲಿದ್ದಾರೆ. A2 ಆರೋಪಿಯಾದ ದರ್ಶನ್ ರವರನ್ನು ನೋಡಲು ಪತ್ನಿ ಆಗಾಗ ಬರುತ್ತಲೇ ಇರುತ್ತಾರೆ. ಆಗ ಟೆಂಪಲ್ ರನ್ ಮಾಡುತ್ತಿದ್ದ ವಿಜಯಲಕ್ಷ್ಮಿಯವರು ಈಗ ಪತಿಯೇ ಪರದೈವ ಎನ್ನುವ ಹಾಗೆ ಜೈಲಿನ ರನ್ ಮಾಡುತ್ತಿದ್ದಾರೆ. ಈ ಕರ್ಮಕಾಂಡ ಎಷ್ಟು ದಿನವೋ ಗೊತ್ತಿಲ್ಲ. ಆದರೆ ವಿಜಯಲಕ್ಷ್ಮಿಯವರು ಅವರ ಎದೆಗುಂದದೆ ಧೈರ್ಯದಿಂದ ದಿಟ್ಟ ಮಹಿಳೆಯಾಗಿ ಅವರು ಧೈರ್ಯವನ್ನು ತೆಗೆದುಕೊಂಡಿದ್ದಾರೆ. ಇತ್ತೀಚಿನ ದಿನಗಳಲ್ಲಿ ಒಂದು ಗುಡ್ ನ್ಯೂಸ್ ಅನ್ನು ಕೊಟ್ಟಿದ್ದರು. ಅವರು ನಿಮ್ಮ ಬಾಸ್ ಆದಷ್ಟು ಬೇಗ ಬಂದೇ ಬರುತ್ತಾರೆ ಎಂದು ಹೇಳಿದರು. ಆದರೆ ಈಗ ದರ್ಶನ್ ರವರಿಗೆ 14 ವರ್ಷ ಜೈಲು ಹಾಗೂ ಗಲ್ಲು ಶಿಕ್ಷೆ ಎಂದು ಹೇಳುತ್ತಿದ್ದಾರೆ. ಇದೆಲ್ಲದರ ತೀರ್ಮಾನ ಸುಪ್ರೀಂ ಕೋರ್ಟ್ ಏನು ತೆಗೆದುಕೊಳ್ಳುತ್ತದೆ ಇನ್ನು ಗೊತ್ತಿಲ್ಲ. ಆದರೆ ಮನೆಯ ಪರಿಸ್ಥಿತಿ ಕೂಡ ತುಂಬ ಹದಗೆಟ್ಟಿದೆ. ದರ್ಶನ್ ಇಲ್ಲದ ಕಾರಣ ಚಿತ್ರರಂಗ ಕೂಡ ಕುಗ್ಗಿದೆ. ಹಾಗಾಗಿ ವಿಜಯಲಕ್ಷ್ಮಿಯವರು ಬೇರೆ ಹೆಣ್ಣಿನ ಸಹವಾಸ ಮಾಡಿದಾಗಲೂ ಎದೆಗುಂದದೆ ದರ್ಶನ್ ರವರನ್ನು ಹೋರಾಟ ಮಾಡಿ ಬಿಡಿಸಿಕೊಂಡು ಬಂದಿದ್ದರು. ಈಗ ಜಾಮೀನು ಅರ್ಜಿ ವಜಾ ಆದ ನಂತರ ಅವರು ಕೂಡ ಎದೆಗುಂದಿದ್ದಾರೆ. ದಿಟ್ಟ ಮಹಿಳೆ, ಧೈರ್ಯವಾಗಿರಬೇಕು ಎಂದು ಎಲ್ಲ ನೆಟ್ಟಿಗರು ಕಮೆಂಟ್ ಮೇಲೆ ಕಮೆಂಟ್ ಮಾಡುತ್ತಿದ್ದಾರೆ. ಅತ್ತಿಗೆ ನಾವಿದ್ದೇವೆ, ನೀವು ಧೈರ್ಯವಾಗಿರಿ ಎಂದು ಹೇಳಿದ್ದರು. ಈಗ ದರ್ಶನ್ ರವರು ಡೆವಿಲ್ ಸಿನಿಮಾ ಬಗ್ಗೆ ಸುಳಿವು ಕೊಡಬೇಕು ಎಂದು ಹೇಳುತ್ತಿದ್ದಾರೆ. ಹಾಗಾಗಿ ವಿಜಯಲಕ್ಷ್ಮಿ ಹಾಗೂ ಮಗ ವಿನೀಶ್ ಬಗ್ಗೆ ನಿಮಗೆ ಏನನಿಸುತ್ತದೆ ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ.